ವಿದ್ಯಾರ್ಥಿಗಳೇ ಇತ್ತ ಗಮನಿಸಿ. ಎಸ್ಎಸ್ಎಲ್ಸಿ ನಂತರ ಮುಂದೇನು ಎಂಬ ಚಿಂತೆಯೇ? ಹಾಗಾದ್ರೆ ಬನ್ನಿ ಡಾಕ್ಟರ್ ಅಬೂಬ್ಕರ್ ಅವರ ಫಹಾದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂಡ್ ಫಾರ್ಮಸಿ ಅಕಾಡೆಮಿ ಸಿಂದಗಿ. ನಮ್ಮಲ್ಲಿ ಡಿಎಚ್ಐ, ಡಿಎಂಎಲ್ಟಿ, ಎಕ್ಸ್ರೇ, ಜಿಎನ್ಎಂ ಹಾಗೂ ಡಿ ಫಾರ್ಮಸಿ ಕೋರ್ಸುಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಅತ್ಯುತ್ತಮ ಬೋಧಕ ವೃಂದ, ಸುಸಜ್ಜಿತ ಲ್ಯಾಬ್ ಹಾಗೂ ಅನೇಕ ಟಾಪರ್ಸ್ ಗಳನ್ನು ನೀಡಿದ ಕೀರ್ತಿ ನಮ್ಮದು. ಕೆಲವೇ ಸೀಟುಗಳು ಮಾತ್ರ. ಹಿಂದೆ ಭೇಟಿ ಕೊಡಿ ಫಹಾದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂಡ್ ಫಾರ್ಮಸಿ ಅಕಾಡೆಮಿ, ವಿಆರ್ಜಿ ಪ್ಲಾಜಾ, ಬಸ್ ಸ್ಟ್ಯಾಂಡ್ ಹತ್ತಿರ, ಸಿಂದಗಿ. ಕರೆ ಮಾಡಿ 9980791367. ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ನಿಜವಾದ ಶಿಕ್ಷಣ ನಮ್ಮ ನಡವಳಿಕೆಯಲ್ಲಿದೆ, ನಾವು ಪಡೆದುಕೊಂಡ ಪ್ರಮಾಣ ಪತ್ರದಲ್ಲ. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿರುತ್ತದೆ. ಇಂದು ದಿನಾಂಕ 29/6/2025 ನಡೆದ ಸಿಂದಗಿ ನಗರದ ಗುಂದಗಿ ಫಂಕ್ಷನ್ ಹಾಲ್ನಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಕರ್ನಾಟಕ ತಾಲೂಕು ಘಟಕ ಸಿಂದಗಿ ಇವರ ನೇತೃತ್ವದಲ್ಲಿ 2024-2025 ಸಾಲಿನ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಉರ್ದು, ಕನ್ನಡ, ಇಂಗ್ಲಿಷ್ ಮಾಧ್ಯಮದ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂತಹ ಕೇಂದ್ರದ ಮಾಜಿ ಸಚಿವರಾದಂತಹ ಸಿಎಂ ಇಬ್ರಾಹಿಂ ಮಾತನಾಡಿ, ನಿಜವಾದ ಶಿಕ್ಷಣ ನಮ್ಮ ನಡವಳಿಕೆಯಲ್ಲಿದೆ, ನಾವು ಪಡೆದುಕೊಂಡ ಪ್ರಮಾಣ ಪತ್ರದಲ್ಲ. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿರುತ್ತದೆ. ಸಿಂದಗಿಗೆ ನಾನು ಹಲವಾರು ಸಲ ಬಂದಿದ್ದೇನೆ. ಸಿಂದಗಿ ವಿಜಯಪುರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಪ್ರತಿಭಾವಂತರು ಇರುವಂತಹ ಪ್ರದೇಶವಾಗಿದೆ ಅಂತ ಹೇಳಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತಹ ಮುಫ್ತಿ ಶೋಹೇಬ್ ಮಾತನಾಡಿ, ಕುರ್ಆನಿನ ಮೊದಲ ಆದೇಶ ಶಿಕ್ಷಣ. ಶಿಕ್ಷಣ ಎಂಬುದು ನಮ್ಮ ಜೀವನದ ಬಹುಮುಖ್ಯ ಪಾತ್ರ ಎಂದು ಕುರ್ಆನಿನಲ್ಲಿ ಸಾರಿ ಸಾರಿ ಹೇಳಲಾಗಿದೆ. ಶಿಕ್ಷಣದ ಜೊತೆಗೆ ಒಳ್ಳೆಯ ನಡವಳಿಕೆಯೂ ಸಹ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಹಲವು ಗಣ್ಯರು, ಮುಖ್ಯ ಅತಿಥಿಗಳು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಲಕರಲ್ಲಿ ಶಿಕ್ಷಣದ ಕುರಿತು ಅರಿವು ಮೂಡಿಸಿದರು. ಇಂತಹ ಕಾರ್ಯಕ್ರಮ ಸಮಾಜಕ್ಕೆ ಒಳ್ಳೆಯ ಸಂದೇಶ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮ ನಿಯೋಜಿಸಿದಂತಹ ಟಿಪ್ಪು ಕ್ರಾಂತಿ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ದಸ್ತಗೀರ್ ಮುಲ್ಲಾ ಅವರಿಗೆ ಕೃತಜ್ಞತೆಗಳು ಸಲ್ಲಿಸಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.